ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಫ್ಯಾಕ್ಟ್ರಿಲಿ ನಾನು ತುಂಬ ಮಿಷಿನ್ ತಯಾರು ಮಾಡ್ತೀವಿ. ನಾನು ಹಾಲೋ ಬ್ಲಾಕ್ಸು, ಫ್ಲೈಯಾಸು, ಇಂಟರ್ಲಾಕ್, ಪೇರ್ ಬ್ಲಾಕು, ಹಾಗೆ ತುಂಬ ಮಿಷಿನ್ ತಯಾರು ಮಾಡ್ತೀವಿ. ಮಂತ್ಲಿ ಅಪ್ಡೇಟ್ ಆಗುತ್ತೆ ಸಾಲಿಡ್ ಬ್ಲಾಕ್ ಮಿಷಿನ್ದು. ಇದು ನ್ಯೂ ಅಪ್ಡೇಟಿಂಗು. ಬನ್ನಿ ಇದರ ಬಗ್ಗೆ ನೋಡೋಣ. ಈ ಮಿಷಿನು ಸೆಮಿ ಆಟೋ ಫೀಡರ್. ಇದರಲ್ಲಿ ಎರಡು ಟೈಪ್ ಇದೆ. ಒಂದು ಬಂಗರ್ ಟೈಪು, ಮತ್ತೊಂದು ಬಂಗರ್ ಬಿಟ್ಟು. ಇದು ಬಂಗರ್ ಬಿಟ್ಟು, ಇದು ದೊಡ್ಡದು. ಇದರ ಮೋಟರ್ ಪವರ್ ಮಾತ್ರ 18.5 HP 3% ಬೇಕು. ವೈಬ್ರೇಟರ್ ಮಾತ್ರ 11 HP, ಆಮೇಲೆ 7 HP ಪಂಪ್ಗೆ. ಟೋಟಲ್ ಪವರು 18.5 3% ಬೇಕು. ಇದರ ಕಲರ್ ಪೂರ ಗ್ರೀನ್ ಕಲರೇ. ಇದು ಸ್ಪ್ರೇ ಪೇಂಟಿಂಗ್ ಇದಲ್ಲ, ಯಾಕಂದರೆ ಇದು ಪೌಡರ್ ಕೋಟಿಂಗ್ ಮಾಡೋಕ್ಕಾಗಲ್ಲ. ಇದರ ಪೈಪ್ಲೈನ್ ಎಲ್ಲ ಪೂರ ಕಂಪ್ಲೀಟ್ ಪಕ್ಕ ಬರುತ್ತೆ. ಇದೆಲ್ಲ A to Z ಸೀಮ್ಲೆಸ್ ಪೈಪ್ ಟ್ಯೂಬ್ ಎಲ್ಲ ಸೈಡು. ಆಮೇಲೆ ಚಾನಲ್ಸ್ ಎಲ್ಲ 5x2 ಚಾನಲ್ಸ್ ಎಲ್ಲ ಕಂಪ್ಲೀಟ್ A to Z. ಈ ಪ್ಯಾನಲ್ ಬೋರ್ಡ್ ನಾನೇ ತಯಾರು ಮಾಡ್ತೀವಿ ನಾನು. ಇದರ ವಾಲ್ ಸೆಟ್ಟಿಂಗ್ ಇಲ್ಲಿ ಇರುತ್ತೆ. ಇದು ಹೈಟಾಳಿಗೆ, ಅಪ್ ಡೌನ್ಗೆ, ಟ್ರಾವೆಲರ್ಗೆ, ಫೀಡರ್ಗೆ ಎಲ್ಲ ಸೇರಿ ಇಲ್ಲಿ ಬರುತ್ತೆ. ಮೋಟ್ರು ವೈಬ್ರೇಟರ್ ಮೋಟ್ರ್ ಇಲ್ಲಿ ಇರುತ್ತೆ. ಇದು 3 HP ಬಾಟಮ್, ಈ ಕಡೆ ಬಾಟಮ್ ಒಂದು, ಟಾಪ್ಗೆ 3 HP 2, ಸೈಡ್ಗೆ 1 HP ಒಂದು ಮೋಟ್ರ್, ಈ ಕಡೆ ಒಂದು, ಆ ಕಡೆ ಒಂದು. ಹಾಗೆ ಇದು ವೈಬ್ರೇಟರ್ ಮಾತ್ರ 11 HP ಬರುತ್ತೆ. ಇದು 288 RPM ಮೋಟ್ರು. ಡೈರೆಕ್ಟರ್ ಫಿಟ್ ಮಾಡ್ತೇನೆ ನಾನು ಅದು ಡೈಯಲ್ಲಿ. ಯಾಕೆ ಡೈರೆಕ್ಟ್ ಫಿಟ್ ಮಾಡೋ ಟೈಮಿಗೆ ನಮಗೆ ಫಿನಿಶಿಂಗ್ ಪಕ್ಕ ಬರುತ್ತೆ. ಇಟ್ಟಿಗೆ നല്ല ಶೈನಿಂಗು, ಇಟ್ಟಿಗೆ ಫಿನಿಶಿಂಗ್ ಪಕ್ಕ ಬರುತ್ತೆ. ಅದಕ್ಕೋಸ್ಕರ ಫಿಟ್ ಮಾಡ್ತಿರೋದು. ಟೋಟ್ಲು 18.5 3% ಪವರ್ ಬೇಕು ಇದಕ್ಕೆ. ಡೈದು ಎಲ್ಲ ಕೆಳಗಡೆ ಪೂರ 8 ಪ್ಲೇಟ್ಗಳು ಕಂಪ್ಲೀಟ್ A to Z 8 ಪ್ಲೇಟ್ಗಳು. ಇದು 10 ಪ್ಲೇಟ್ಸ್ ಇದು. ಆಮೇಲೆ ನೆಕ್ಸ್ಟ್ ಮುಖ್ಯ ಇದು ಪ್ರತ್ಯೇಕ, ಇದು ಬೀಮು. ನನ್ನ ಮಿಷಿನ್ ಎಲ್ಲ ಕಾವಡಿ ಬರುತ್ತೆ. ಈ ಕಾವಡಿ ಇದು ಎಲ್ಲ ಪೂರ 20 ಪ್ಲೇಟ್ಗಳು. 20 ಪ್ಲೇಟ್ ವೆಲ್ಡಿಂಗ್ ಮಾಡಿ ಅದು ಕಾಲರ್ ಹಾಕಿ, ಯಾಕಂದರೆ ಕಟ್ಟಾಗಬೇಡ ಅದು, ಅದಕ್ಕೋಸ್ಕರ ಎಲ್ಲ ಹೆವಿ ಮಾಡ್ತೀವಿ ನಾವು. ಆದಮೇಲೆ ನೆಕ್ಸ್ಟ್ ಇದು ಪೂರ 16 ತಿಕ್ನೆಸ್ ಪ್ಲೇಟ್ಗಳು. ಈ ಪ್ಲೇಟ್ಲು ಮೇಯ್ನೇ ಇದಲ್ಲ ಬಡಿಂಗ್ ಪ್ಲೇಟ್ಗಳು. ಇದು ಲೆಂತ್ ಜಾಸ್ತಿ, ಇದು ಬುಷ್ಗಳು ಜಾಸ್ತಿ ಕೊಡ್ತೀವಿ ನಾನು, ಎಲ್ಲ ರಬ್ಬರ್ ಬುಷ್ಗಳು. ಆಮೇಲೆ ವೈರ್ ಹೋಗೋಕ್ಕೆ ಗ್ಲ್ಯಾಂಡ್ಸ್ಗಳು. ಆಮೇಲೆ ಇದು ಪ್ರತ್ಯೇಕತೆ ಮೇಯ್ನ್, ಇದು ಮೇಲ್ಗಡೆ ಈ ಸಿಲಿಂಡ್ರದು ತುಂಬ ಹೆವಿ ಬರುತ್ತೆ. ಅದು ಮುಂದ್ಗಡೆ 3 ಆಯಿಲ್ ಸೀಲ್ ಬರುತ್ತೆ ಮುಂದ್ಗಡೆ. ಅದು ಲೆಂತ್ ಜಾಸ್ತಿ ಅದು. ಇದು ಫಿಟ್ ಮಾಡಿ ಎನಿ ಸರ್ವಿಸ್ ಬರುತ್ತೆ ಇಲ್ಲಿ ತೆಗೆದಕ್ಕೂ ಆಗುತ್ತೆ. ಅದಕ್ಕೋಸ್ಕರ ಇದು ಟೈಪ್ ನ್ಯೂ ಟೈಪ್. ಇದು ಎಲ್ಲ ಸ್ಟ್ರೆಚರ್ಲ್ಲ ಹೆವಿ. ಇದಕ್ಕೋಸ್ಕರ ಚಾನಲು, ಈ ರಾಡೆಲ್ಲ ಪೂರ 43 ರಾಡ್ ಇದಕ್ಕೆ. ಆಮೇಲೆ ಕಾವಡಿ, ಡಬಲ್ ಕಾವಡಿ. ಮೇಲ್ಗಡೆ ಸಿಲಿಂಡ್ರು, ಹೆವಿ ಸಿಲಿಂಡ್ರು, ಡಬಲ್ ಸಿಲಿಂಡ್ರು. ಅದು ರಬ್ಬರ್ ಪೀಸು. ಅದು ಯಾಕಂದರೆ ಅದು ಮೆಷರ್ಮೆಂಟಿಗೆ ಬ್ರಿಕ್ಕು ನಮಗೆ ಎಂಟು ಇಂಚ್ ಬೇಕು, 8 ಕಾಲು ಬೇಕು, 8 ಬೇಕು, ಅಡ್ಜಸ್ಟ್ ಮಾಡೋಕೆ ರಬ್ಬರ್ ಪೀಸ್ಗಳು. ಆಯಿಲ್ ಟ್ಯಾಂಕ್ ಇಲ್ಲಿ ಇದೆ. ಇದು 25 ಲೀಟರ್ ಕೆಪಾಸಿಟಿ ಆಯಿಲ್. ಇದು ಒಳಗಡೆ 25 ಲೀಟರ್ ಕೆಪಾಸಿಟಿ. ಇದು ಒಂದು ಕೂಲರ್ ಒಂದು, ಇದು ಆಯಿಲ್ ಕೂಲರ್ ಒಂದು. ಆಯಿಲ್ ಸೂಡ ಬೇಡ ಬಂದರೆ ಅದಕ್ಕೋಸ್ಕರ ಒಂದು ಕೂಲರ್ ಫಿಟ್ ಮಾಡಿದ್ದೀವಿ ನಾನು ಇದು. ಆಮೇಲೆ ಇದು 7.5 HP ಮೋಟ್ರದು ಪಂಪು. ಇದು ಫಿಟ್ಟಿಂಗ್ ಆಗಿ ಬರುತ್ತೆ. ಈ ಮುಂದ್ಗಡೆ ವೀಲು ಸಾಲಿಡ್ ವೀಲ್. ಇದು ಮುಂದ್ಗಡೆ ಇದು ರೈಟ್ ಲೆಫ್ಟ್ ಹೋಗುತ್ತೆ. ಇದಕ್ಕೊಂದು ಸಿಲಿಂಡ್ರು. ಒಳಗಡೆ ಹೈಡ್ರೋ ಮೋಟ್ರ್ ಒಂದು ಬರುತ್ತೆ. ಇದು ಒಳಗೆ ಇದರಲ್ಲಿ ಬೇರಿಂಗ್ ಸಿಸ್ಟಮ್ ಪೂರ ಇದೆ. ಇದು ಪೂರ ENET ಗ್ರೇಡ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಕಂಪ್ಲೀಟ್ A to Z. ಆಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಹೈಡ್ರೋ ಮೋಟ್ರ್ ಒಂದು ಬರುತ್ತೆ. ಈ ಹೈಡ್ರೋ ಮೋಟ್ರು ಇದು ಫಾರ್ವರ್ಡ್ ರಿವರ್ಸ್ ಮಿಷಿನ್ ಹೋಗೋಕ್ಕೆ ಇಲ್ಲಿ ಫಿಟ್ ಮಾಡ್ತೀವಿ ನಾವು. ಅದು ಹೆವಿಯೇ ಬರ್ತದೆ. ಆಮೇಲೆ ಈಗ ಇದರದು ಎಲ್ಲ ಡೀಲ್ಸ್ ಸ್ವಲ್ಪ ಡೀಲ್ ನೋಡಿ ಆಯಿತು. ನನ್ನ ಫ್ಯಾಕ್ಟ್ರಿಯಲ್ಲಿ ಒಂದು ಸಣ್ಣ ಡೆಮೋ ತೋರಿಸ್ತೇನೆ, ಬನ್ನಿ ಅದು ನೋಡೋಣ.
ಇದರ ಬಗ್ಗೆ ಸಣ್ಣ ಡೀಟೇಲ್ಸ್ ನೋಡಿ ಆಯಿತು, ಸಣ್ಣ ಡೆಮೋ ನೋಡಿ ಆಯಿತು. ಇದ್ರದ್ದು ಪ್ರೈಸ್ ಹೇಗೆ ಬರುತ್ತೆ, ಯಾವ ಪರ್ಚೇಸ್ ಮಾಡಬೇಕು, ಎಲ್ಲಿ ಬರಬೇಕು, ಎಲ್ಲ ಡೀಟೇಲ್ಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ನನಗೆ ಕಾಲ್ ಮಾಡಿ ನಾನು ಇನ್ನೂ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನಮಸ್ಕಾರ.